ಸಾತ್ವಿಕ್ ಏನು ಮಾಡ್ತಾ ಇದೀಯಾ? ಇಲ್ಲ ಹೇಳು, ಟ್ರೈಪಾಡ್ ಬೇಡ, ಹಿಡ್ಕೊಂಡೆ ಇದು ಮಾಡೋಣ ಅಂತ. ಏನೈತಪ್ಪ ಟೈಮ್ ನೋಡಿ, ಎಷ್ಟಾಯಿತು? 8 ಗಂಟೆ ರಾತ್ರಿ ಸಮಯ. 8 ಗಂಟೆ ನೋಡಲ್ಲಿ, ಗುಡುಗು ಮಿಂಚು ಸಿಡಿಲು ಮಳೆಯ ಆರ್ಭಟ ಮಸ್ಕಿಯಲ್ಲಿ. ನಮಗೆ CCTV ನೋಡೋಣ. ಮಳೆಯ ಆರ್ಭಟ ಜೋರಾಗಿದೆ, ಎಲ್ಲ ಕಡೆ ಕರೆಂಟ್ ಹೋಗಿಬಿಟ್ಟಿದೆ. ಅಪ್ಪ ಅಲ್ಲ ಮಳೆ ಯಾಕೆ? ಮಳೆ ಆರ್ಭಟ ಹೇಗಿದೆ? ಇಂಥ ಚಳಿಗಾಲದಲ್ಲಿ, ಚಳಿಗಾಲ ಏನಲ್ಲ, ಬೇಸಿಗೆಗಾಲದಲ್ಲಿ, ಇಂಥ ಮಳೆ ಟೈಮ್ನಲ್ಲಿ ಹೊರಗಡೆ ನೋಡಮ್ಮ ಡೋಣಿ ನೀರು ಯಾವ ಥರ ಬರುತ್ತೆ. ಅಪ್ಪ ಇಷ್ಟೊತ್ತು ಜೋರು ಬಿದ್ದವು ಸತ್ತು. ಬೇಡ ಬಾ ನೋಡು, ಈಗಿನ್ನ ಕಡಿಮೆ. ಎಷ್ಟೊತ್ತು ಜೋರು ಬಿದ್ದಾವು, ಅವಾಗ ಮಾಡ್ಬೇಕಾಗಿತ್ತು ನಾವು. ಏನು ಮಮ್ಮಿ ನೋಡಿ ಹೆಂಗ ಸಮ್ಮು ಚಟ್ಟಗೊಂಡಿ ನಾ ಸಮ್ಮು. ಒಂದು ಕುರುಕುರೆ ತಿಂದೀಯ, ಒಂದು ಪಾಕೆಟ್ ತಿಂದೀಯ. ಏನು ಹೇಳಿಯಪ್ಪ ಸಾತು? ಮಮ್ಮಿ ಏನು ರೆಡಿ ಆಗ್ತಾ ಇದೆ? ಮಮ್ಮಿ ಏನು? ಮಂಡಾಳ ಚೂಡ. ಸಮ್ಮ ಮಂಡಾಳ ತಕೊಡೆ. ಇಕ್ಕಿದೇನು ಸಮ್ಮ ತೆಗಿತಾಳ? ಸಮ್ಮಲ್ಲಿ ತೆಗಿತೀಯ ಮಂಡಾಳ ಚಲ? ನೋಡಿ ಹಿಡ್ಕ ಸಾತು, ಹಿಡಿಯ ಗಟ್ಟೆ ಹಿಡ್ಕೊ. ಮಂಡಾಳ ಚೀಲ ಇಷ್ಟು ಮ್ಯಾಕ್ ಹಾಕಿದೀವಿ ನಾವು. ನೋಡಿ ನಾವು ಸಮ್ಮ ಓತಿದ್ದಾಳೆ, ತಗೊಳಕ್ ಆತಾವ ಆಗ ಉಂಟು. ಅಪ್ಪ ನಾನು ವಿಡಿಯೋ ಮಾಡ್ತೀನಿ ಬಾ. ಅಮ್ಮ ಸ್ವಲ್ಪ ಹಿಡಿದ. ಬಂದ್ ಮಾಡ ಒಕ್ಕಡಪ್ಪ ಆ ಕಡೆ. ಮಾಡ್ತೆ ಏನು ಮಾಡಕತ್ತೀವ? ಮಂಡಾಳ ಚೂಡ ಸ್ಪೆಷಲ್. ಇವ್ರು ನೋಡಿ ಏನು ಮಾಡಕತ್ತೀವಿ, ಕಾಲ್ರ ಇದಾರೆ ನಮ್ಮ ಮನೆಗೆ ಇಬ್ರುಗ. ಅಲ್ಲಡೆ ಈಗ ನಾವು ಮಂಡಾಳ ಚೂಡ ಮಾಡಕತ್ತೀವಿ, ಗರಂ ಅದ್ರಾಗ ಹಾಕಿ ಜನಮ ಅಂತ ಎಲ್ಲರೂ. ಹಾಂ, ನೀವು ಸರ್ಕಲ್ಲು ಓವೆಲ್ ಸ್ಕ್ವಯರ್ ಅನ್ಕಂತ ಈಗ ಹೆಂಗತ್ಲು ಕುರ್ಕುರಿ ಕೊಡೋದಕ್ಕೆ ಮುಂಚೆ ಹಿಂಗೆ ಬಿದ್ದು ಎದ್ದು ಬಿದ್ದು. ಏಯ್ ಫೋಟೋ ಅಸಮ ನೀವು ಇಂಗ್ಲೀಷು ಔಟ್ ಆಫ್ ಫೋಟೋ ಅಂತ ಕೇಳಕತ್ತೀನಿ. ಅಲ್ಲ ಮಾರ್ಕ್ಸ್ ಏನಾಯ್ತು ನಿಂದು ಔಟ್ ಆಫ್ ಫೋಟೋ ನಿಂದು ಮಿಸ್ ಹೇಳಿಕೊಟ್ರೆ ಏನು?
ಇಲ್ಲಿ ಹಾಕಿನಲ್ಲ ಕೆಳಗಡೆಗ ಅದಲ್ಲ ನಾನು ಬರ್ರಮ್ಮ ನಮ್ಮ ರೆಡಿನಾ ಹಾಂ ರೀ ಫೈನಲಿ ರೆಡಿ ಮಂಡಳ ಚೂಡು ರೆಡಿ. ನಮ್ಮ ಉತ್ತರ ಕರ್ನಾಟಕ ಸ್ಟೈಲು ಕರಿಬೇವು ಹಾಕ್ಲಿಲ್ಲ ಅದನ್ನು ಮರ್ತೋದೆ. ಕರಿಬೇವು ಇದ್ರೆ ಚೆನ್ನಾಗಿರುತ್ತೆ. ಎಷ್ಟು ದಿನ ಆಗಿತ್ತೆ ನಾವು ಮಂಡಾಳ ಚೂಡ ಮಾಡ್ಕೊಂತಿಲ್ಲ. ಸಾತು ಬನ್ನಿ ಅಮ್ಮ. ಈರುಳ್ಳಿ ಈರುಳ್ಳಿ ಬೇಕು, ಅದರಲ್ಲಿ ಈರುಳ್ಳಿ ಇದ್ದರೆ ಮಜಾ. ಹೌದಿಲ್ಲಮ್ಮ? ಓ ಕೆಲವೊಂದು ಟೈಮ್ ತಿನ್ಬೇಕು, ಕೆಲವೊಂದು ಟೈಮ್ ತಿನ್ಬಾರ್ದು. ದಾಣಿ ಹಾಕಿ ಓಕೆ ರೆಡಿ ಸಮನ್ವಿ. ನಾವು ಈ ಥರ ಎಲ್ಲರೂ ಅದ್ರಾಗ ಮಳೆ ಬರೋ ಟೈಮಲ್ಲಿ ನೀವು ಜಲ್ದಿ ಮನೆಗೆ ಬಂದಿದ್ದು ಒಂದು ಸ್ವಲ್ಪ ಇದು ಸೇಫರ್ ಸೈಡ್. ನೋಡಮ್ಮ ಟೇಸ್ಟ್ ನೋಡು. ಸಮ ಸೂಪರಾ? ಹ್ಞೂ ಸಾಕು ನೀನು? ಹ್ಞೂ ಟಿ ವಿ ಒಳಗೆ ಮಗ್ನ ಆತ. ಹ್ಞೂ ಟಿ ವಿ ಯಾವಾಗ ಸ್ಟಾರ್ಟ್ ಆಗುತ್ತಲ್ಲ ಹ್ಞೂ ತಟ್ಟೆಯಲ್ಲಿ ಅಲ್ಲ ಏನದ ಹಂಗೆ ಒಗಿತೀಯಲ್ಲ ಮನೆ ಸ್ವಚ್ಛ ಇರೋದು ಹೆಂಗೆ ಕಾಣುತ್ತೆ? ಪಕ್ಕ ನೋಡಿ ನಾವು ಇವತ್ತು ಮೇಲ್ಗಡೆ ಬಂದು ಮಲಗ್ತಿದ್ವಿ. ಆ್ಯಕ್ಚುಲಿ ಮಳೆ ಗಾಳಿ ಎಲ್ಲ ಬಂದು ಏನಾಯಿತು, ಆ ಬಾರಿಗೆ ಎಲ್ಲ ಈ ಕಡೆ ಇಡ್ರಿ ತಲೆಗೆ. ಮಳೆ ಗಾಳಿ ಬಂದು ಕರೆಂಟ್ ಎಲ್ಲ ಕಡೆ ತೆಗೆದುಬಿಟ್ಟಿದ್ದಾರೆ. ನಮ್ಮದು ಕೆಳಗೆ ಗೊತ್ತೇ ಆಗಲಿಲ್ಲ UPS. ನಾವು ಎಲ್ಲ ಕಡೆ ಲೈಟ್ ಆನ್ ಮಾಡಿ ಹಾಗೆ ಟಿ ವಿ ನೋಡ್ಕೋತಾ ಕೂತ್ಬಿಟ್ಟಿದ್ವಿ. ಮಳೆ ಬಂದು ಅದು ಜಾಸ್ತಿ ಚಾರ್ಜ್ ಖಾಲಿಯಾಗಿ UPS ಆಫ್ ಆಯಿತು. ಸೊ ನಿನ್ನೆ ತಾನೇ ನಾವು ಹೊಸ UPS ಮೇಲ್ಗಡೆ ಹಾಕ್ಸಿದ್ದು, ಅದು ನಮ್ಗೆ ಇವಾಗ ಉಪಯೋಗಕ್ಕೆ ಬಂತು. ಅದಕ್ಕೆ ಇಲ್ಲಿ ಬಂದು ಇಲ್ಲಿ ಮೇಲ್ಗಡೆ UPS ಇದೆ, ಫ್ಯಾನ್ ಇದೆ, ಲೈಟ್ ಇದೆ. ಬಂದು ಮಲಗ್ತಿದ್ದೀವಿ ಇಲ್ಲೇ. ನಮ್ಮ ಸಮೂರಾಣಿ ಪಾಪ ಮಲಗಿತ್ತು, ಅವಳನ್ನು ಎಬ್ಬಿಸ್ಕೊಂಡು ಎತ್ಕೊಂಡು ಕರ್ಕೊಂಡು ಬಂದ್ವಿ. ಅವಳನ್ನ ಎತ್ಕೊಂಡು ಕರ್ಕೊಂಡ್ಬಂದ್ವಿ. ಇಲ್ಲಿ ಸೊಳ್ಳೆ ಪಳ್ಳೆ ಏನೂ ಇಲ್ಲ ಅಷ್ಟು. ಟೈಮ್ ಅಮ್ಮ 10:30 ಆಯ್ತೇನು, 10 ಗಂಟೆ 10 ನಿಮಿಷ, 10 ಗಂಟೆ 10 ನಿಮಿಷ ಆಗಿದೆ. ಹೆಂಗೆ ಯಾವ್ದು ಹಚ್ಬೇಕು? 10 ನಿಮಿಷ. ಅದಂದೇ ಯಾವುದೋ ಅದನ್ನು ಕೊಟ್ಟುಬಿಡು, ಹಚ್ಬಿಡು. ಅಷ್ಟು ಇಡಬೇಡ, ಅಷ್ಟು ಹಾಸ್ಲಿವಾಗಿ ಇಟ್ಕೊಬೇಡ. ಸೊ ನಾನು ಇದೇ ನಮ್ಮ ಗೂಡು ಇವತ್ತು. ಗಾಳಿ ಬರುತ್ತಾನ? ಫ್ಯಾನ್ ಗಾಳಿ ಹೊರಗಿನ ವಾತಾವರಣಕ್ಕೆ ತಣ್ಣಗಿರುತ್ತೆ, ಅದ್ರ ಜೊತೆ ಫ್ಯಾನು. ಆ ಲೈಟ್ ಆಫ್ ಮಾಡ್ತಾರೆ, ನಾನೇ ಮಾಡಲ? ಆ ಕಡೆ ಬಂದು ಆಫ್ ಮಾಡಿರಿ. ಓಕೆ, 10 ಗಂಟೆ 11 ನಿಮಿಷ. ಇದನ್ನು ಜಸ್ಟ್ ಇದನ್ನು ಹಾಕ್ಕೊಂಡಿದ್ದೀವಿ. ಈ ರೂಮ್ ಬಾಗಿಲು ಹಾಕಿದ್ರೆ ಬಿಡ್ರಿ, ಟಾರ್ಚ್ ಇದೆ ಬಿಡ್ರಿ. ಇಲ್ಲ ಐತಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮತ್ತು ಬೆಳಗ್ಗೆಯಿಂದ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ರಾತ್ರಿ ಎಲ್ಲ ಹೋಗಿ ಮೇಲ್ಗಡೆ ಮಗ್ಗೋಣ ಅಂತ ಮಲಗಿದ್ವಿ. ಬಟ್ ಅಲ್ಲಿ ಸೊಳ್ಳೆ ಕಾಟಕ್ಕೆ ಸೊಳ್ಳೆ ಪರದೆ ಡೈಲಿ ಅದು ಔಟ್ಸೈಡ್ ಆಗುತ್ತೆ ಸೊಳ್ಳೆ ಜಾಸ್ತಿ. ಹಾಗಾಗಿ ಫುಲ್ಲು ನಾವು ಎಷ್ಟು ಸೊಳ್ಳೆ ಪರದೆ ಕಟ್ಕೊಂಡ್ರು ಕೂಡ ಅದರಲ್ಲಿ ಸೊಳ್ಳೆ ಹಾಗೆ ಬಂದು ಬಂದು ಸೊಳ್ಳೆ ಇಲ್ಲ ಅಂದ್ಕೊಂಡ್ವಿ ಫಸ್ಟ್ ನೋಡಿದಾಗ. ಆಮೇಲೆ ಮತ್ತೆ ಸಾಕಾಗಿ 3 ಗಂಟೆ 3:30ಗೆ ಬಂದಿದ್ದೀವಿ ತಿರ್ಗಾ. ಬರೀ ನಾನು ಯಜಮಾನ್ರು, ಅವರು ಆ ಕಡೆ ಸೊಳ್ಳೆನ ಹೊಡಿಯೋದು, ನಾನು ಈ ಕಡೆ ಸೊಳ್ಳೆ ಹೊಡಿಯೋದು. ಅಷ್ಟು ನಿದ್ದೆನೇ ಬರಲಿಲ್ಲ. ಬರೀ ಸೊಳ್ಳೆ ಎಲ್ಲ ಮಕ್ಕಳಿಗೂ ಕಳೀತಿದ್ವು, ನಮಗೂ ಕಳೀತಿದ್ವು. ನಮ್ಮ ಸಾತಣ್ಣ ಪಾಪ ಹಂಗೆ ಗಾಳಿ ಕೂಡ ಫ್ಯಾನ್ ಗಾಳಿ ಬರಲೇ ಇಲ್ಲ. ಅದು ಇಲ್ಲಿ AC-ನಲ್ಲಿ ಮಕ್ಕೊಂಡಿರೋರು ಫ್ಯಾನ್ ಗಾಳಿಗೆ ಸ್ವಲ್ಪನೂ ಇದಾಗಲಿಲ್ಲ. ನೆಕ್ಸ್ಟ್ ಮತ್ತೆ ಕೆಳಗೆ ಬಂದು ನೋಡಿ ಫ್ರೆಂಡ್ಸ್, ಇಲ್ಲಿ ನಮ್ಮ ಸಾತು ಏನು ಮಾಡತ್ತನು ಅಂತ ಒಂದಿಷ್ಟು ಆನ್ಲೈನಲ್ಲಿ ಈ ಥರ ಜಸ್ಟ್ ಒಂದು ಸ್ವಲ್ಪ ಸಿಂಪಲ್ಲಾಗಿ ಡೆಕೋರೇಟಿವ್ಗೆ ಅಂತೇಳ್ಬಿಟ್ಟು ಏನಿವು
ಫ್ಲೈಡ್ ವರ್ಕ್ ಎಲ್ಲ ಹಾಕಿತ್ತು, ಬಂದಿದ್ದಾವೆ, ಅವನಿಗೆ ಜೋಡಿಸ್ಬೇಕು. ಇವಾಗ ಕಾರ್ಪೆಂಟರ್ ಬಂದು ಅದನ್ನೆಲ್ಲ ಹಾಕ್ಕೊಡ್ತೀನಿ ಅಂತ ಹೇಳೋಗಿದ್ದಾರೆ. ಅವ್ರು ಬಂದು ಮಾಡೋ ಕೆಲಸನ ಇವಾಗ ತಾನೇ ಮಾಡ್ತೀನಿ ಅಂತ ಮಾಡ್ತಿದ್ದಾನೆ. ಹೇಳಮ್ಮ. ಫುಲ್ಲು ಸೀರಿಯಸ್ ಆಗಿ ನಿನ್ನೆ ನಮ್ಮ ಮನೆಯವರು ನಿದ್ದೆ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಒಂದು ಸ್ವಲ್ಪ ಮಲಗಬೇಕು, ರೆಸ್ಟ್ ಮಾಡಬೇಕು ಅಂದರು. ಕಾರ್ಪೆಂಟರ್ ಬಂದು ಅವ್ರು ಎಬ್ಸ್ಬಿಟ್ರು. ಅದಕ್ಕೆ ನೀನೇನಪ್ಪ ಇಷ್ಟು ಕೆಲಸ ಇದ್ರೂ ಏನು ಮಲಗ್ತಿದೆಯಾ ಅಂತ ಅವ್ರ ಅಪ್ಪಗೆ ಹೇಳ್ತೀನಿ ಅಲ್ರಿ. ಮಗ ಎಷ್ಟು ಮಾತಾಡೋದು ಕಲ್ತಾನ. ಹಾಂ, ರಾತ್ರಿ ನಾವು ಪಾಪ ಮೇಲಿದ್ದ ಬಂದು ಕೆಳಗಡೆ ಮೇಲೆ ನಾವು ಇನ್ನೊಂದು ಸ್ವಲ್ಪ ಹಾಸಿಗೆ ಎಲ್ಲ ಇತ್ತು ತರಕ್ಕೆ ಹೋಗಿದ್ವಿ. ತರಕ್ಕೆ ಬರೋಷ್ಟರಲ್ಲೇ ಅವಳನ್ನ ಅಲ್ಲಿ ಮಲಗಿಸಿದ್ವಿ, ಇವನನ್ನು ಇಲ್ಲೇ ಮಲಗಿಸಿದ್ವಿ. ಉಳ್ಳಾಡ್ತಾನೆ ಅವನು, ಒಂದು ಕಡೆ ಮಲಗಲ್ಲ. ಹಾಸಿಗೆಯಲ್ಲಿ ಮಲಗಿದ್ರು ಕೂಡ ಅಷ್ಟೇ, ಇಡೀ ಮನೆ ಆದರೂ ಸಾಲಲ್ಲ ಅವನಿಗೆ ಉಳ್ಳಾಡೋಕ್ಕೆ. ಆ ಥರ ಮಲ್ಗೋನವನು. ಆ ಟೈಮಲ್ಲಿ ಉಳ್ಳಿ ಬಿಟ್ಟಿದ್ದಾನೆ ಅಲ್ಲಿಂದ. ನಮಗೆ ಮೇಲಿದ್ದಾಗೇ ಸೌಂಡ್ ಕೇಳಿತ್ತು. ಸೌಂಡ್ ಕೇಳಿದಾಗ ಆದರೂ ಕೊಯ್ ಅಂತ ಹತ್ತಿಲ್ಲ ಸ್ವಲ್ಪನೂ. ಅವಳಾಗಿದ್ದರೆ ರಂಪನೆ ಮಾಡಿರೋಳು. ಮತ್ತೆ ಅಲ್ಲೇ ಮಲ್ಗೇನು ಒಳ್ಳೆ ಬರೋದ್ರೊಳಗೆ. ಅಲ್ಲಿ ಬರುತ್ತಾ ಕೆಳಗೆ ಇಳ್ಕೊಂಡು ಬರುತ್ತಾ ನಾವು ಕಿಟಕಿಲಿ ನೋಡ್ತಿದ್ದೀವಿ, ಅಯ್ಯೋ ಇವನ ಬಿದ್ದಾನ ಅಂತ ಗೊತ್ತಾಯ್ತು. ಹಂಗೆ ಮಲಗಿದ್ವಿ. ಪಕ್ಕ ಬಿದ್ದಿರ ಆ ಸೌಂಡ್ ಆದ ಕೂಡಲೇ ಈ ಎರಡು ಹುಡ್ರನ್ನ ಮೇಲೆ ಹಾಕಿ ಬಂದೀವಿ. ಯಾರು ಉಳ್ಳಿದ್ರನ ಅನ್ಕೊಂಡೆ ನಾನು. ಶುರು ಆಗ್ಬಿಡ್ತಿತ್ತು ಅಕ್ಕಿದ ರಂಪಾಟ. ಮತ್ತು ಓಣಿ ಮಂದಿ ಎದ್ದೇಳ್ಬೇಕಾಗ್ತಿತ್ತು ಅಕ್ಕಿ ಇದಕ್ಕೆ ಹಾರಾಟಕ್ಕೆ. ಏನು ಕರೆಕ್ಟ್ ಅದಾವ, ಏನು ಮ್ಯಾಗ ಅದಾವ. ಮೆಲ್ಲಕ್ಕೆ ಮೆಲ್ಲಕ್ಕೆ ಹುಷಾರು ಹುಷಾರು. ಕೆಳಗೆ ಹಂಗೆ ಸರ್ಸಾಡ್ಬೇಡಪ್ಪಾಜಿ, ಸ್ಕ್ರ್ಯಾಚ್ ಆಗುತ್ತೆ. ಈಗ ಮೇಲೆ ಹಾಕ್ತೀವಲ್ಲ ನೋಡೋಣ ಅಂತ. ಊಟ ಆಯಿತು. ಊಟ ಮಾಡಿ ಒಂದು ಸ್ವಲ್ಪ ಮಲ್ಗೋಣ ಅಂದರೆ ರೆಸ್ಟ್ ಮಾಡೋಕ್ಕೆ ಇಲ್ಲ, ಏನೂ ಇಲ್ಲ. ಈಗ ಆಯ್ತು 5 ಗಂಟೆ ಆಗುತ್ತೆ. ಇದನ್ನು ಮಾಡಿಸಿ ಮತ್ತೆ 5 ಗಂಟೆಯಿಂದ ಕ್ಲಾಸ್ ಶುರು ಆಗುತ್ತೆ. ಅಲ್ಲ ಸಾಯ್ತು ಎದಕ್ಕಪ್ಪಾಜಿ ಅವು? ಹಾಂ, ಏನಮ್ಮ ಏನು ಚೇಂಜಸ್ ಕಾಣಕತ್ತಿತ್ತಲ್ಲ. ಸ್ವಲ್ಪ ಹಾಕಿತ್ತಲ್ಲ, ಸ್ವಲ್ಪ ಕಿಚನ್ ಮೇಕವರಲ್ಲಿ ಸ್ವಲ್ಪ ಆಗ್ತದೆ. ಆ್ಯಂಡ್ ಇದು ಒಂದು ಸ್ವಲ್ಪ ಏನಾದರೂ ಇಟ್ಕೊಳ್ಳೋದಕ್ಕೆ ಆಗುತ್ತೆ. ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಡೆಕೋರೇಟಿವ್ ಮಾಡೋಣ ಅಂತ ಇತ್ತು. ಅದಕ್ಕೆ ಭಾಳ ದಿನ ಆಗಿತ್ತು ಇದೆಲ್ಲ ತೊಗೊಂಡು ಬಂದು ಇಟ್ಕೊಂಡೆ, ಮಾಡೋಕ್ಕೆ ಆಗಿರಲಿಲ್ಲ. ಸೊ ಇವತ್ತು ಫೈನಲ್ ಆಗಿ ದಿನ ಕೂಡ ಬಂತು. ಇನ್ನೇನು ಸ್ಕ್ರ್ಯಾಚ್ ಬಿತ್ತಲ್ಲ, ಟೈಲ್ಸ್ ಅಲ್ಲ. ಇದಕ್ಕೆ ಈ ಥರ ಆಯಿತಾ. ಇನ್ನು ಅದಕ್ಕೆ ಡೆಕೋರೇಷನ್ ಮಾಡಿದ್ರೆ ಗೊತ್ತಾಗುತ್ತೆ ಏನಂತ. ಸೊ ಈಗ ಸಿಂಪಲ್ ಆಗಿ ಈ ಥರ ಕಾಣಿಸ್ತಿದೆ. ಇದನ್ನು ಹಾಕಿದ ನಂತರ ಹೇಗೆ ಕಾಣಿಸುತ್ತೆ ನೋಡೋಣ. ಹೌದಲ್ಲ. ಮತ್ತೆ ಇನ್ನು ಒಂದು ಆಫೀಸ್ ರೂಮ್ ಅಂದ್ರೆ ನಾಳೆ ಆಫೀಸ್ ರೂಮ್ ಟೂರ್ ಮಾಡ್ತೀನಿ ಮೇಲಿಂದ. ಅಲ್ಲಿ ಕೂಡ ಚೇಂಜಸ್ ಮಾಡಿದ್ದೀವಿ, ಅದೇ ನಾಳೆ ತೋರಿಸ್ತೀನಿ ನಿಮಗೆ. ಇವಾಗ ಆಗಲಿಲ್ಲ, ಇಷ್ಟೊತ್ತು ಅಲ್ಲಿದು ಮಾಡಿ ಕ್ಲೀನ್ ಮಾಡ್ಕೊಂಡು ಬಂದ್ವಿ. ಈಗ ಇಲ್ಲಿದು ಮಾಡ್ತಿದ್ದೀವಿ. ಸೊ ನಾವು ಇವಾಗ ಸ್ಕೂಲಿಗೆ ಬಂದ್ವಿ. ಸಾತು ಸಮ್ಮಗ ಒಂದು ಅಡ್ಮಿಷನ್ ಕೇಳಿ ಹೋಗೋಣ ಇಲ್ಲಿ ಹೇಗಿದೆ ಅಂತ. CBSE ಆ್ಯಕ್ಚುಲಿ ಇದು ನೋಡಿ. ಇಲ್ಲಿ ಊರು ಏನೂ ಇಲ್ಲ, ಊರು ಹೊರಗಡೆ ಇದೆಲ್ಲ ಇರೋದು. ಮೋಡ ಮುಚ್ಕೊಂಡಿದೆ. ಸೊ ಕಾಯಕವೇ ಕೈಲಾಸ. ನಮ್ಮ ಸಾತು ಎಲ್ಲ ಓದಿ ಓದಿ ಬರ್ತಾನಲ್ಲ. ಗಾಡಿ ಒಳಗೆ ಹಾಕ್ರಿ. ನೋಡಿ ಸ್ಕೂಲು ಗ್ರೌಂಡ್ ಇಲ್ಲಿದೆ. ತಡೀಚಿನಿ
ಒಳಗಡೆ ಹೇಗಿದೆ ನೋಡೋಣ ಬನ್ನಿ. ಎಂಟ್ರೆನ್ಸ್ ಮಾತ್ರ ಈ ಥರ ಇತ್ತು. ಸೊ ಮೋಕ್ಷ, ನಿಹಾರಿಕಾ ಎಲ್ಲರೂ ಇದೇ ಸ್ಕೂಲು. ವಾಹನಗಳು ನಿಲುಗಡೆ. ಇನ್ನು ಕೇಳಿ ಬರೋಣ ಬರ್ರಮ್ಮ. ಹಾಂ, ಗೇಟ್ ಹಾಕ್ನಾ? ಬೈಕ್ ಇಲ್ಲೇ ಪಾರ್ಕ್ ಮಾಡಿದ್ದೀವಿ. ಈಗ ನಾವು ಒಳಗಡೆ ಹೋಗೋಣ. ಬರ್ರಿ ಅಪ್ಪಾಜಿ. ಐಕ್ಯೂ ಇಂಟರ್ನ್ಯಾಷನಲ್ ಸ್ಕೂಲ್. ನಾವು ನೆಕ್ಸ್ಟ್ ಡೇ ಇದು ಬಂದುಬಿಟ್ಟು ನನ್ನ ಮಕ್ಕಳಿಗೆ ಬೇರೆ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸೋಣ, ಅದ್ರ ಜೊತೆ ನೋಡಿ ಬರೋಣ ಸ್ಕೂಲ್ ಹೇಗಿದೆ, ಅಲ್ಲಿದು ವಾತಾವರಣ ಹೇಗಿದೆ, ಜೊತೆಗೆ ಏನೆಲ್ಲ ಫೆಸಿಲಿಟೀಸ್ ಇದೆ, ನಮಗೆ ಇಷ್ಟ ಆಗುತ್ತೋ ಬಿಡುತ್ತೋ ನೋಡೋಣ ಅಂತ ನಾವು ಜಸ್ಟು ಬಂದಿದ್ದು. ಬಟ್ ಮೈಂಡಲ್ಲಿ ಒಂದು ಥಾಟ್ ಇಟ್ಕೊಂಡೇ ಹೋಗಿದ್ವಿ. ಸೊ ಅಲ್ಲಿ ನೋಡಿ ನನ್ನ ಮಕ್ಕಳು ಹೋಗ್ತಾ ಹೋಗ್ತಾ ಎಷ್ಟು ಆ ಕಡೆ ಈ ಕಡೆ ಅಡ್ಡಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ತಿರುಗಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ತಾವೇ ಯಾವುದೇ ಸಹಾಯ ಇಲ್ಲದೆ ಓಡಾಡ್ಕೊಂಡಿದ್ದಾರೆ. ಒಂಥರ ಅದು ನಮ್ಮನ್ನು ಕೈಗೆ ಬಿಟ್ಟು ತಾವು ಖುಷಿಯಿಂದ ಓಡಾಡ್ಕೊಂಡಿದ್ರೆ ಅದೊಂಥರ ನೋಡಲಿಕ್ಕೇ ಚೆಂದ, ಖುಷಿ. ಸೊ ಈಗ ನಾವು ಇನ್ನೂ ಎಂಟ್ರಿ ಆಗ್ತಾಯಿದ್ದೀವಿ. ಇದು ಜಸ್ಟ್ ಅನ್ಎಕ್ಸ್ಪೆಕ್ಟೆಡಾಗಿ ಸಡನ್ನಾಗಿ ಟೈಮ್ ಇದೆ ಹೋಗಿ ಬಂದುಬಿಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದು. ಬಿಫೋರ್ ಪ್ಲ್ಯಾನಿಂಗ್ ಇರಲಿಲ್ಲ. ಬಿಫೋರ್ ಪ್ಲ್ಯಾನಿಂಗ್ ಇಲ್ಲದೆ ಇರೋದೇ ಸಡನ್ನಾಗಿ ಕೆಲಸ ಆಗೋವಂಥದ್ದು. ಇಲ್ಲ ಪ್ಲ್ಯಾನ್ ಮಾಡ್ಕೊತಾ ಇದ್ದರೆ ಅದು ಹಂಗೆ ಡಿಲೇ ಆಗ್ತಾನೆ ಇರ್ತಿತ್ತು. ಬುಕ್ಸ್ ಎಲ್ಲ ಇರುತ್ತೆ, ತೊಗೊಂಡು ಓದ್ಕೋಬೋದು, ಅಲ್ಲೇ ಓದ್ಕೊತಾ ಕೊಡ್ಬೋದು. ನೋಡಿದ್ರಲ್ಲ, ಒಳಗಡೆ ಹೋಗಿದ ನಂತರ ಫುಲ್ಲು ಅವರು ಪ್ರಿನ್ಸಿಪಲ್ ಮ್ಯಾಮು ಅವರು ಹಾಯ್ ಹೆಲೋ ಅಂತ ಹೇಳಿದರೆ ಅವ್ರ ಜೊತೆ ಕೂಡ ಮಾತಾಡಿಕೊಂಡು ಖುಷಿಯಾಗಿ ಹೊರಗಡೆ ಬಂದರು. ನಾಳೆ ಸ್ಕೂಲಲ್ಲಿ ಇವರು ಪ್ರಿನ್ಸಿಪಲ್ ಮ್ಯಾಮು ಅಂತ ಗೊತ್ತಾದರೆ ಎಲ್ಲಿ ಭಯ ಪಟ್ಕೊಳ್ತಾರೇನೋ. ಇವಾಗ ಅದ್ರದ್ದು ಐಡಿಯಾ ಏನೂ ಇರಲಿಲ್ಲ. ಜಸ್ಟ್ ಫ್ರೀಯಾಗಿ ತುಂಬ ಚೆನ್ನಾಗಿ ಮಾತಾಡ್ಕೊಂಡು ಬಂದರು ನನ್ನ ಮಕ್ಕಳು. ಸೊ ಫೈನಲಾಗಿ ಮಕ್ಕಳದು ಅಡ್ಮಿಷನ್ ಆಯಿತು ಇವತ್ತು. ಆ್ಯಕ್ಚುಲಿ ನಮಗೆ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ ಹೋಗ್ಬೇಕು ಅಂತ. ಬಟ್ ಹಾಗೇ ಇರಲಿಲ್ಲ. ಇವತ್ತೇನು ಪ್ಲ್ಯಾನ್ ಇಲ್ಲದೆ ಸಡನ್ನಾಗಿ ಟೈಮ್ ಇದೆ ಹೋಗಿ ಬಂದುಬಿಡೋಣ ಅಂತ ಬಂದಿದ್ದು. ಕೆಲಸ ಕೂಡ ಆಗೋಯ್ತು ನೋಡಿ. ಯಾವುದೇ ಪ್ಲ್ಯಾನ್ ಇಲ್ಲದೆ ಮಾಡ್ಕೊಳ್ಳೋದೆ ಚೆನ್ನಾಗಿ ಕೆಲಸ ಆಗೋವಂಥದ್ದು. ಅದಾಗಿದ್ದ ನಂತರ ಸ್ವಲ್ಪ ಗ್ರೌಂಡಲ್ಲಿ ಸ್ವಲ್ಪ ಆಟ ಆಡ್ಕೊಳ್ತೀನಿ ಅಂತ ಕೇಳಿಕೊಂಡು ನಾವು ಕೂಡ ಸುತ್ತಲೂ ಗ್ರೌಂಡ್ ಹೇಗಿದೆ, ಮಕ್ಳಿಗೆ ಸೇಫ್ ಅನ್ನೋ ಥರ ಇದೆನಾ, ಮಕ್ಕಳು ಆರಾಮಾಗಿ ಇರ್ಬೋದಾ ನೋಡೋಣ ಅಂತ ಹಾಗೆ ಸ್ವಲ್ಪ ಈ ಕಡೆ ಗ್ರೌಂಡಲ್ಲಿ ಬಂದ್ವಿ. ಬರ್ತಾ ಅಲ್ಲೊಂದಿಷ್ಟು ನೋಡಿಬಿಟ್ಟು ಅವ್ರು ಬಿಡ್ತಾರ ಆಟ ಆಡ್ಕೊಳ್ತೀನಿ ಅಂತ ಹೇಳಿದರು. ಸ್ವಲ್ಪ ಹೊತ್ತು ಅವ್ರ ಜೊತೆ ಆಟ ಆಡಿಕೊಂಡು ಹಾಗೆ ಇವನ್ ಅಲ್ಲಿ ವೆಕೇಷನ್ ಕ್ಲಾಸ್ ಕೂಡ ಇತ್ತು. ಆ ಮಕ್ಕಳು ಕೂಡ ಇನ್ನು ಅವರು ಕೂಡ ಕ್ಲಾಸ್ ಬಿಟ್ಬಿಡ್ತು. ಅವರು ಕೂಡ ಬಂದು ಇವ್ರ ಜೊತೆ ಜಾಯ್ನ್ ಆದರು. ಅವ್ರ ಜೊತೆ ಸ್ವಲ್ಪ ಎಲ್ಲ ಮಾತಾಡಿಕೊಂಡು ಅಲ್ಲಿ ವಾತಾವರಣ ಮಕ್ಕಳು ಬಾಯಿಂದ ತಿಳ್ಕೊಂಡು, ಜೊತೆಗೆ ಆ ಮಕ್ಕಳ ಜೊತೆ ಇವ್ರನ್ನೂ ಆಟ ಆಡಿಸ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಒಂಥರ ಖುಷಿ ಅನ್ನಿಸ್ತು. ಬಟ್ ನಾನು ಅಂದ್ಕೊಂಡಿರಲಿಲ್ಲ ಹೋಗಿದ್ದ ಕೂಡಲೇ ಸಡನ್ನಾಗಿ ಈ ಕೆಲಸ ಆಗುತ್ತೆ ಅಂತ. ಜಸ್ಟ್ ನಾವು ನೋಡ್ಕೊಂಡು ಬರೋಣ, ಸ್ಕೂಲು ಹೇಗಿದೆ ಅಲ್ಲಿದು ಎಲ್ಲ ತಿಳ್ಕೊಂಡು ಬರೋಣ ಅಂತ. ಬಟ್ ಬೇರೆ ಬೇರೆ ಕಡೆಯಿಂದ ತಿಳ್ಕೊಂಡಿದ್ವಿ, ಆಲ್ಮೋಸ್ಟ್ ಸ್ಕೂಲ್ದೆಲ್ಲ ತಿಳ್ಕೊಂಡಿದ್ವಿ. ಮೈಂಡಲ್ಲಿ ಒಂದು ಥಾಟ್ ಇತ್ತು, ನಮಗೆ ಇದೇ ಥರ ಸಿಲೆಬಸ್ ಬೇಕು, ಇದೇ ಥರ ಇರಬೇಕು ಅಂತ. ಹಾಗಾಗಿ ನಾವು ಮಾತಾಡ್ಕೊಂಡಿರೋ ಪ್ರಕಾರ ಯಜಮಾನ್ರಿಗೆ ಅದು ಮೈಂಡಲ್ಲಿ ಫಿಕ್ಸೇ ಇತ್ತು, ಹಾಕಿದರೆ ಇದೇ ಸ್ಕೂಲ್ಗೆ ಹಾಕಬೇಕು. ನಮ್ಮಲ್ಲಿ ಇರೋವಂಥದ್ದು ನಮ್ಮ ಮಸ್ಕಿನಲ್ಲಿ ಇದ್ದಿದ್ದು ಒಂದು ಸ್ಕೂಲಲ್ಲಿ CBSE ಸಿಲೆಬಸ್ ಅಂತ ಇರೋದು, ಇದು ಒಂದೇ ಸ್ಕೂಲು. ನಮಗೆ ಬೇಸಿಕ್ಕಿಂದ ಕೂಡ CBSEನೇ ಇರಲಿ ಅನ್ನೋ ಕಾರಣಕ್ಕೆ ಈಗಲೇ ನಾವು ಮಕ್ಕಳನ್ನ ಚೇಂಜ್ ಮಾಡ್ತಿರೋದಷ್ಟೇ. ಅದನ್ನು ಬಿಟ್ಟರೆ ಬೇರೆ ಏನೂ ಕಾರಣ ಇಲ್ಲ ಚೇಂಜ್ ಮಾಡಲಿಕ್ಕೆ.
CBSE ಸಿಲೆಬಸ್ ಹಾಕಬೇಕು ಅನ್ನೋದೇ ಥಾಟ್ ಇದ್ದಿದ್ದರಿಂದ ನಾವು ಈ ಒಂದು ಸ್ಕೂಲ್ನ ಆಯ್ಕೆ ಮಾಡ್ಕೊಂಡ್ವಿ. ಇದನ್ನು ಬಿಟ್ಟು ಬೇರೆ ಹೊರ್ಗಡೆ ಕಳಿಸೋವಂಥ ಸಾಧ್ಯತೆ ನಮ್ಮಿಂದ ಇಲ್ಲ. ಅದಕ್ಕೋಸ್ಕರ ಸೊ ಎಷ್ಟೇ ಆಗಲಿ ಇಲ್ಲೇ ಕಳಿಸೋದು ಅಂತ ಅಂದ್ಕೊಂಡು ಇಲ್ಲೇ ಪ್ಲ್ಯಾನ್ ಮಾಡಿಕೊಂಡು, ಆದರೂ ಕೂಡ ಅವ್ರು ಇನ್ನೂ ಚಿಕ್ಕವರಿದ್ದಾರೆ ಅಂತ ಸ್ವಲ್ಪ ಅದೊಂದು ಟೆನ್ಷನ್ ಇದೆ. ಇದೊಂದು ಸ್ವಲ್ಪ ನಮ್ಮ ಊರಿಂದ 3 ಕಿಲೋಮೀಟ್ರ್ ದೂರ ಆಗುತ್ತೆ. ವೆಹಿಕಲ್ಸ್ ಮುಖಾಂತರನೇ ಅವರು ಬರಬೇಕಾಗುತ್ತೆ. ಬಟ್ ಇಷ್ಟು ದಿನ ಇದ್ದಿದ್ದ ಸ್ಕೂಲು ತುಂಬ ಹತ್ತಿರ, ವಾಕೇಬಲ್ ಡಿಸ್ಟೆನ್ಸಲ್ಲಿ ನಮಗೆ ಮನೆಗೆ ಹತ್ರದಲ್ಲೇ ಕಾಣಿಸೋ ರೀತಿಯಲ್ಲಿ ಇತ್ತು. ಅದೊಂದು ಸ್ವಲ್ಪ ನನಗೆ ಬೇಜಾರು ಅನ್ನೋ ಥರ. ಬಟ್ ಬೇಜಾರು ಮಾಡ್ಕೊಳ್ಳೋಕ್ಕಿಲ್ಲ, ಎಲ್ಲದನ್ನು ಕೂಡ ಈಗಲಿದ್ದಾನೆ ಮಕ್ಕಳಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡಲೇಬೇಕು. ಆ ಒಂದು ಎಮೋಷ್ನಲ್ ಫೀಲ್ನ ಇಟ್ಕೋಬಾರ್ದು. ನಾವು ಸ್ಟ್ರಾಂಗಾಗಿ ಮಕ್ಕಳನ್ನು ಕೂಡ ಸ್ಟ್ರಾಂಗ್ ಮಾಡಬೇಕು ಅಂತ ಒಂದು ಮೈಂಡ್ಸೆಟ್ ಕಂಪ್ಲೀಟಾಗಿ ಇಟ್ಕೊಂಡ್ಬಿಟ್ಟಿದ್ದೀವಿ. ಅವರು ಹೊರ್ಗಡೆ ಬರೋದಕ್ಕೆ ಶುರು ಮಾಡಿದಾಗ ಅವರು ಕೂಡ ಪ್ರತಿಯೊಂದನ್ನು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಅವರೇ ಸ್ಟ್ರಾಂಗ್ ಆಗ್ತಾ ಹೋಗ್ತಾರೆ, ಪ್ರತಿಯೊಂದು ಕೂಡ ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಸೊ ಈಗ ಇವತ್ತು ಈ ಒಂದು ಕೆಲಸ ಆಯಿತು, ಅದೊಂದು ಖುಷಿ, ಆ ಒಂದು ಸಕ್ಸಸ್ಫುಲ್ ಆಯಿತು ಅನ್ನೋ ಕಾರಣಕ್ಕೆ ಹೊರಡ್ತಾ ಇದ್ದೀವಿ. ಇನ್ನೇನು ಅಡ್ಮಿಷನ್ ಮಾಡಿಸಿದ್ದಾಯಿತು. ಇನ್ನು May 27 ಕ್ಲಾಸಸ್ ಶುರು ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಆವಾಗ ಮತ್ತು ಮಕ್ಕಳು ಅಡ್ಜಸ್ಟ್ ಆಗೋವರೆಗೂ ಕೂಡ ಸ್ವಲ್ಪ ಟೆನ್ಷನ್ ಇರೋದೆ. ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾವುದಾದ್ರೂ ಒಂದು ಕಾರಣಕ್ಕೆ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೂಡ ಮರಿಬೇಡಿ. ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ಸಿಗ್ತೀನಿ. ಸೊ ಯಾವುದು ಬೆಸ್ಟು ಏನು ಅಂತ ನೀವು ಕೂಡ ಶೇರ್ ಮಾಡ್ಕೊಳ್ಳಿ. CBSEಗೆ ನಾನು ಈ ಸಾರಿ ಹಾಕ್ತಾ ಇರೋದು ಅದಕ್ಕೋಸ್ಕರ.